our YouTube channel. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಡೇ 42. ಎಂದಿನಂತೆ ಇವತ್ತು ಕೂಡ ನಾನು 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಗೆಳೆಯರೆ, ನಿಜ ಹೇಳಬೇಕು ಅಂತಂದರೆ ಪ್ರತಿದಿನ ಬೇಗನೆ ಎದ್ದು ನಾವು ಎಕ್ಸಸೈಸ್ ಮಾಡೋದು ತುಂಬ ಕಷ್ಟ. ಬಟ್ ಆದರೆ ನಾವೊಂದು ತೆಗೆದುಕೊಳ್ಳೋ ನಿರ್ಧಾರ, ಸಣ್ಣ ನಿರ್ಧಾರ ನಮ್ಮ ಜೀವನ ಶೈಲಿನೇ ಬದಲಾವಣೆ ಮಾಡುತ್ತೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನೇ. ಕ್ಲಾಸ್ಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ನಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ, ಸರ್ ಶುಗರ್ ಕಾಯಿಲೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಇವತ್ತಿನ ಟಾಪಿಕ್ಕು ಶುಗರ್ ಕಾಯಿಲೆ ಬಗ್ಗೆ ಮಾತಾಡೋಣ. ಸೊ ಶುಗರ್ ಇದ್ದವರು ಏನೆಲ್ಲ ತಿನ್ನಬಾರ್ದು, ಸೊ ಯಾವುದಕ್ಕೆ ಬರುತ್ತೆ ಮತ್ತು ಯಾವೆಲ್ಲ ಎಕ್ಸಸೈಸ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಹಾಗೆ ಈ ವಿಡಿಯೋನ ನಿಮ್ಮ ಮನೇಲಿ ಯಾರಿಗಾದರೂ ಈ ಕಾಯಿಲೆಯಿಂದ ಬಳಲ್ತಿದ್ರೆ, ಮಾತ್ರೆ ತೊಗೊತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಗೆಳೆಯರೆ, ನಾನು ತುಂಬ ಸಲ ಈ ಮಾತನ್ನ ಹೇಳಿರ್ತೀನಿ. ಸೊ ಯೋಗ ಯಾವುದೇ ಕಾಯಿಲೆಗೆ ಮದ್ದಲ್ಲ. ಬಟ್ ಆದರೆ ಡಾಕ್ಟ್ರು ಹೇಳುವಂಥ ಸಲಹೆ ತಗೊಡ್ಕೊಂಡು ಅದೇ ರೀತಿ ನೀವು ತಿನ್ನುವಂಥ ಆಹಾರದ ಮೇಲೆ ಕಂಟ್ರೋಲ್ ಇಟ್ಕೊಂಡು ಯೋಗಾಸನ ಮಾಡೋದ್ರಿಂದ ಒಳ್ಳೆಯ ಜೀವನನ ನೀವು ನಡೆಸ್ಬೋದು. ಗೆಳೆಯರೆ, ಹಾಗಾದರೆ ಬನ್ನಿ ಮಧುಮೇಹ, ಡಯಾಬಿಟಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ತುಂಬ ಜನ ತಿಳ್ಕೊಂಡಿರೋದು ಬಾಡಿನಲ್ಲಿ ಶುಗರ್ ಜಾಸ್ತಿ ಆಗುತ್ತೆ, ಅದಕ್ಕೆ ಸಕ್ಕರೆ ಕಾಯಿಲೆ ಅಂತ ಕರೀತಾರೆ ಅಂತ. ಗೆಳೆಯರೆ, ನಾವು ತಿನ್ನುವಂಥ ಫುಡ್ಡು ಬಾಡಿನಲ್ಲಿ ಡೈಜೆಷನ್ ಆಗಿ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಗ್ಲೂಕೋಸಿಂದನೇ ನಮ್ಮ ಬಾಡಿಗೆ ಮತ್ತು ನಮಗೆಲ್ಲ ಎನರ್ಜಿ ಸಿಗೋದು. ಈ ಗ್ಲೂಕೋಸ್ ರಕ್ತದಿಂದ ನಮ್ಮ ದೇಹದ ಜೀವಕೋಶದ ಒಳಗಡೆ ಹೋಗಲು ಇನ್ಸುಲೆನ್ಸ್ ಎಂಬ ಹಾರ್ಮೋನ್ ಬೇಕಾಗುತ್ತೆ. ಈ ಇನ್ಸುಲೆನ್ಸ್ ಅನ್ನು ನಮ್ಮ ದೇಹದಲ್ಲಿರುವ ಪ್ಯಾನ್ಕ್ರಿಯಾಸ್ ಉತ್ಪಾದನೆ ಮಾಡುತ್ತೆ. ಈ ಸಮಯದಲ್ಲಿ ಇನ್ಸುಲೆನ್ಸ್ ಏನಾದರೂ ಸರಿಯಾಗಿ ಉತ್ಪಾದನೆ ಆಗಿಲ್ಲ ಅಂತಂದರೆ ಮತ್ತು ನಮ್ಮ ಬಾಡಿನಲ್ಲಿರೋ ಎಲ್ಲ ಪಾರ್ಟ್ಸ್ಗೆ ಕರೆಕ್ಟಾಗಿ ಬಳಕೆ ಆಗ್ತಿಲ್ಲ ಅಂತಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ. ಅದನ್ನೇ ಡಯಾಬಿಟಿಸ್ ಎಂದು ಕರೀತಾರೆ. ತುಂಬ ಜನ ಈ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಅದಕ್ಕೆ ಏಜ್ ಲಿಮಿಟ್ ಅನ್ನೋದೇ ಇಲ್ಲ. ಸೊ ಎಷ್ಟೋ ಜನ ನಾವು ಕೇಳಿದ್ದೀವಿ, ಚಿಕ್ಕ ಮಕ್ಳಿಗೂ ಕೂಡ ಇವಾಗ ಡಯಾಬಿಟಿಸ್ ಬಂದಿರುತ್ತೆ. ಸೊ ಡಯಾಬಿಟಿಸ್ ಬಂದಿರೋರಿಗೆ ಯಾವೆಲ್ಲ ಲಕ್ಷಣಗಳಿರುತ್ತೆ ಅಂತ ಅಂದರೆ, ಅವಾಗವಾಗ ಯೂರಿನ್ ಬರ್ತಾ ಇರೋದು, ಮತ್ತು ಬಾಯಾರಿಕೆ ಜಾಸ್ತಿ ಆಗೋದು, ಬೇಗ ಹಸಿವಾಗೋದು, ಮತ್ತು ಬಾಡಿನಲ್ಲಿ ಎನರ್ಜಿ ಇಲ್ದಲೇ ಆಗೋದು, ತೂಕ ಕಡಿಮೆ ಆಗೋದು, ಇದ್ಕಿದಂಗೆ ತೂಕ ಕಮ್ಮಿ ಆಗೋದು, ಇನ್ ಕೇಸ್ ಏನಾದರೂ ಗಾಯ ಆಯಿತು ಅಂತಂದರೆ ಅದು ಲೇಟಾಗಿ ವಾಸಿ ಆಗೋದು, ಹಾಗೆ ಕಣ್ಣು ಕೂಡ ಬ್ಲರ್ ಆಗೋದು. ಹಾಗೆ ತುಂಬ ಜನಕ್ಕೆ ಈ ಲಕ್ಷಣ ಕಾಣಿಸ್ತಾ ಇರ್ಬೋದು. ಅದರಿಂದ ನಿಯಮಿತವಾಗಿ ನೀವು ಆರೋಗ್ಯ ತಪಾಸಣೆ ಮಾಡಿಸೋದು ಬಹಳ ಮುಖ್ಯ. ಡಯಾಬಿಟಿಸ್ ಹೇಗೆ ಬರುತ್ತೆ ಅಂತಂದರೆ ಅದಕ್ಕೆ ತುಂಬ ರೀಸನ್ಸ್ ಇದೆ. ಸೊ ಅದರಲ್ಲಿ ಕೆಲವು ಮೇನ್ ರೀಸನ್ ಏನಪ್ಪ ಅಂತಂದರೆ, ಜಾಸ್ತಿ ಸ್ವೀಟ್ಸ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಮತ್ತು ಎಕ್ಸಸೈಸ್ ಮಾಡ್ದಲೇ ಇರೋದು, ಮತ್ತು ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದರೆ, ಹಾಗೆ ಹೆಚ್ಚು ನಿದ್ದೆ ಮಾಡ್ದಲೇ ಇರೋದು, ಒತ್ತಡದಲ್ಲಿ ಬದುಕೋದು. ಸೊ ಮೇನ್ ಈ ರೀಸನ್ನಿಂದ ಡಯಾಬಿಟಿಸ್ ಬರುತ್ತೆ. ಸೊ ಇವತ್ತಿನ ಟಾಪಿಕಲ್ಲಿ ಇದನ್ನೆಲ್ಲ ಯಾವ ರೀತಿ ತಡೆಗಟ್ಬೋದು ಅನ್ನೋದಕ್ಕೆ ಯೋಗದಲ್ಲಿ ಕೆಲವು ಆಸನಗಳಿದ್ದಾವೆ. ಸೊ ಅದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಸೊ ಈ ಕಾಯಿಲೆನ ತಡೆಗಟ್ಬೋದು. ಸೊ ಕಂಟ್ರೋಲ್ ತೊಗೊಬೋದು. ಇನ್ ಕೇಸ್ ಯಾರಿಗೆಲ್ಲ ಆಲ್ರೆಡಿ ಡಯಾಬಿಟಿಸ್ ಇದೆ, ಯಾರೆಲ್ಲ ಮಾತ್ರೆ ತೊಗೊತಿದ್ದೀರಾ, ಅವರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ನಾರ್ಮಲಾಗಿ ನಿಮಗೆ ಕಂಟ್ರೋಲ್ ಬರುತ್ತೆ. ಹಾಗೆ ಬರೀ ಕೇವಲ ನೀವು ಯೋಗ ಮಾಡಿದರೆ ಮಾತ್ರ ಕಂಟ್ರೋಲ್ ಆಗಲ್ಲ. ಯೋಗ ಜೊತೆಗೆ ನಿಮ್ಮ ಜೀವನ ಶೈಲಿನೂ ಕೂಡ ಚೇಂಜ್ ಆಗಬೇಕು. ಹಾಗೆ ನೀವು ತಿನ್ನುವಂಥ ಆಹಾರದ ಮೇಲೆ ಕೂಡ ಕಂಟ್ರೋಲ್ ಇರಬೇಕು. ಸೊ ಇದನ್ನೆಲ್ಲ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ವಿತಿನ್ 3 months ಒಳಗಡೆ ನಿಮ್ಮ ಶುಗರ್ ನಾರ್ಮಲ್ಗೆ ಬಂದಿರುತ್ತೆ. ಹಾಗಾದರೆ ಯಾವೆಲ್ಲ ಯೋಗಾಸನಗಳು ಮಾಡೋದ್ರಿಂದ ಮಧುಮೇಹನ ಕಮ್ಮಿ ಮಾಡ್ಬೋದು ಅಂತಂದರೆ, ಬೆಸ್ಟ್ 5 ಆಸನಗಳಂದರೆ, ಮೊದಲನೇದು ತಾಡಾಸನ, ಎರಡನೇದು ಭುಜಂಗಾಸನ, ಮೂರನೇದು ಮಂಡುಕಾಸನ, ನಾಲ್ಕನೇದು ಮತ್ಸ್ಯಂದ್ರಾಸನ, ಕೊನೆಯದು ಶವಾಸನ. ಈ 5 ಆಸನಗಳನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆಟೋಮೆಟಿಕ್ಕಾಗಿ ನಿಮಗೆ ಶುಗರ್ ನಾರ್ಮಲಾಗಿ ಬರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಮೊದಲನೇಗೆ ನಾವು ಮಾಡೋಣ ತಾಡಾಸನ. ತಾಡಾಸನ ಯಾವ ರೀತಿ ಮಾಡಬೇಕಂತಂದರೆ, ನೀವು ಮೊದಲಿಗೆ ಮ್ಯಾಟ್ ಮೇಲೆ ನಿಂತ್ಕೊಂಡು ನೆಕ್ಸ್ಟು ಇನ್ಹೇಲ್ ಮಾಡ್ತಾ ನಿಮ್ಮ 2 ಕೈಗಳನ್ನ ಮೇಲೆ ಸ್ಟ್ರೆಚ್ ಮಾಡಬೇಕು. ಅದಾದಮೇಲೆ ನಿಮ್ಮ ಕಾಲುಗಳನ್ನ ಮೇಲೆತ್ತುತ್ತಾ ನಿಮ್ಮ ಫಿಂಗರ್ಸ್ ಮೇಲೆ, ಕಾಲಿನ ಫಿಂಗರ್ಸ್ ಮೇಲೆ ಹೋಲ್ಡ್ ಮಾಡಬೇಕು ಪೊಸಿಷನ್ಸ್ನ. ಸೊ ಈ ಪೊಸಿಷನ್ಸ್ ಮಾಡಬೇಕಾದ್ರೆ ನಾರ್ಮಲಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಹೋಲ್ಡ್ ಮಾಡಬೇಕು. ಇದನ್ನು ಮಿನಿಮಮ್ 2 to 5 minutesವರೆಗೂ ಮಾಡಬೇಕು. ಇನ್ಹೇಲ್ ಮಾಡ್ತಾ ಲಾಕ್ ಮಾಡಿ, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಹೋಲ್ಡ್ ಪೋಸ್ಚರ್. 1 2 3 4 5 6 7 8 9 10 11 12 13, concentrate, 14 15 16 17
20. Inhale, exhale. Inhale, exhale. Just release, relax. ಎರಡನೇ ಆಸನ ಮಂಡುಕಾಸನ. ಮಂಡುಕಾಸನ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ನೀವು ವಜ್ರಾಸನದಲ್ಲಿ ಕುಳಿತುಕೊಂಡು ನಿಮ್ಮ ಎರಡು ಫಿಂಗರ್ಸ್ನ ಫೋಲ್ಡ್ ಮಾಡಬೇಕು. ಸೊ ಈ ರೀತಿ ಫೋಲ್ಡ್ ಮಾಡಿ ನಿಮ್ಮ ಒಕ್ಕಲು ಪಕ್ಕದಲ್ಲಿ ಇಟ್ಕೊಂಡು ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಬೆಂಡ್ ಆಗಬೇಕು. ಸೊ ಈ ರೀತಿ ಮುಂದಕ್ಕೆ ಬೆಂಡಾಗಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟಲ್ಲಿ ನಿಮ್ಮ ಪೊಸಿಷನ್ಸ್ನ ಹೋಲ್ಡ್ ಮಾಡಬೇಕು. ಇದನ್ನು ಕೂಡ ಮಿನಿಮಮ್ 2 to 5 ಮಿನಿಟ್ಸ್ವರೆಗೂ ಮಾಡಬೇಕು. ಸೊ ಫಿಂಗರ್ಸ್ನ ಫೋಲ್ಡ್ ಮಾಡಬೇಕು ಈ ರೀತಿ. ಸೊ ನೆಕ್ಸ್ಟು ಒಕ್ಕಲ ಪಕ್ಕದಲ್ಲೇ ಇಟ್ಕೊಂಡು ಇನ್ಹೇಲ್ ಮಾಡ್ತಾ ಮುಂದೆ ಬೆಂಡ್ ಆಗ್ತಾ ಎಕ್ಸೇಲ್, ಲುಕ್ ಫ್ರಂಟ್, ಮುಂದೆ ನೋಡಿ, ಹೋಲ್ಡ್ ದ ಪೋಸ್ಚರ್. 1 2 3, ನಾರ್ಮಲಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾರೆ. 4 5 6 7 8 9 10 11 12 13 14 15. Inhale, exhale, release, just relax, observe. ಮಂಡುಕ ಆಸನ ಅಂತ ಅಂದರೆ ಕಪ್ಪೆ. ಸೊ ಮಂಡುಕ ಅಂದರೆ ಕಪ್ಪೆ. ಸೊ ಕಪ್ಪೆ ಥರ ನಾವು ಪೊಸಿಷನ್ಸ್ನ ಹೋಲ್ಡ್ ಮಾಡೋದಕ್ಕೆ ಮಂಡುಕಾಸನ ಅಂತಲೂ ಕರೀತಾರೆ. ನಾರ್ಮಲ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್, ಹೋಲ್ಡ್ ದ ಪೋಸ್ಚರ್. 1 2 3 4 5 6 7 8 9 10 11 12 13 14 15 16 17 18 19 20. Inhale, exhale, release, relax, relax. ಮೂರನೇ ಆಸನ ಭುಜಂಗಾಸನ. ಭುಜಂಗಾಸನ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ನೀವು ಹೊಟ್ಟೆ ಮೇಲೆ ಮಲ್ಕೊಬೇಕು. ಅದಾದಮೇಲೆ ನಿಮ್ಮ ಎರಡು ಕೈಗಳನ್ನ ನೆಕ್ಸ್ಟ್ ಟು ದ ಚೆಸ್ಟ್ ಇಟ್ಕೊಂಡು ಎರಡು ಕಾಲ ಹತ್ರ ಇಟ್ಕೊಂಡು ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ನಿಮ್ಮ ಚೆಸ್ಟ್ನ ಮೇಲೆತ್ತಬೇಕು. ಸೊ ಈ ಪೊಸಿಷನ್ಸ್ನ ಹೋಲ್ಡ್ ಮಾಡಬೇಕು. ಸೊ ಭುಜಂಗಾಸನ ಅಂತಂದರೆ ಕೋಬ್ರಾ ಪೋಸ್ ಅಂತ ಹೇಳ್ತಾರೆ. ನೀವು ಈ ಪೊಸಿಷನ್ಸ್ನ ಕಂಪ್ಲೀಟಾಗಿ ಹೋಲ್ಡ್ ಮಾಡಿದಾಗ ನಿಮ್ಮ ಪೊಸಿಷನ್ಸ್ ಬಂದು ಸ್ನೇಕ್ ಪೋಸಲ್ಲಿರುತ್ತೆ. ಸೊ ಅಂದರೆ ಕೋಬ್ರಾ ಯಾವ ರೀತಿ ಹೆಡೆನ ಎತ್ಕೊಂಡಿರುತ್ತಲ್ಲ ಆ ರೀತಿ ಪೊಸಿಷನ್ಸ್ ಬರ್ತೀವಿ. ಇದಕ್ಕೆ ಕೋಬ್ರಾ ಆಸನ ಅಂತ ಕರೀತಾರೆ. ಲುಕ್ ಅಪ್. ಈ ಪೊಸಿಷನ್ ಹೋಲ್ಡ್ ಮಾಡಿದಾಗ ನಿಮ್ಮ ಹೊಟ್ಟೆ ಭಾಗ ಸ್ಪ್ರೆಡ್ ಆಗುತ್ತೆ. ಸೊ ಲೋವರ್ ಬ್ಯಾಕಲ್ಲಿ ಸ್ವಲ್ಪ ಪೇನ್ ಬರುತ್ತೆ. ಸ್ಟ್ರೆಚ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ. ಲುಕ್ ಅಪ್, ಹೋಲ್ಡ್ ದ ಪೋಸ್ಚರ್. 5 4 3 2 1. Exhale, inhale, exhale, bend forward. Relaxing Makarasana. So Makara means crocodile pose. Kalmana spread ಮಾಡಿ, chin on the cross arms, eyes closed. Keep smiling. Just relax. So ಯಾವುದೇ ಆಸನ ಮಾಡಾದ್ಮೇಲೆ just relax ಮಾಡಬೇಕು. Observe the practice. ನಾಲ್ಕನೇ ಆಸನ ಯಾವುದಪ್ಪ ಅಂದರೆ ಅರ್ಧ ಮತ್ಸ್ಯಂದ್ರಾಸನ. ಹೇಗೆ ಮಾಡಬೇಕು ಅಂತಂದರೆ, ನೀವು ನೆಲದ ಮೇಲೆ ಕುತ್ಕೊಬೇಕು. ಒಂದು ಕಾಲನ್ನು ಮಡಚಿ ಮತ್ತೊಂದು ಕಾಲನ್ನ ಹೊರಭಾಗದಲ್ಲಿ ಇಡಬೇಕು. ದೇಹವನ್ನು ನಿಧಾನವಾಗಿ ವಿರುದ್ಧ ಆಪೋಸಿಟ್ ಸೈಡ್ಗೆ ಟರ್ನ್ ಮಾಡಬೇಕು. ಸೊ ಇದನ್ನು ಕೂಡ ಮಿನಿಮಮ್ 2 to 3 ಮಿನಿಟ್ಸ್ ಮಾಡಬೇಕು. ಎರಡು ಕಾಲ ಸ್ಟ್ರೈಟ್ ಮಾಡಿ, ರೈಟ್ ಲೆಗ್ ಹೋಲ್ಡ್ ಮಾಡಿ, ಈ ಲೆಗ್ನ ಫುಲ್ ಫೋಲ್ಡ್. Inhale and exhale. Inhale, exhale. Hold the pose. Normal breathe in and breathe out. 1 2 3 4 5 6 7 8 9 10
11, 12, 13, 14, 15, 16, 17, 18, 19, 20. Inhale, exhale. Inhale, exhale. Release. ಎರಡು ಕಡೆನೂ ಮಾಡಬೇಕು. ಒಂದು ಸೈಡ್ ಮಾಡಾದ್ಮೇಲೆ ನೆಕ್ಸ್ಟು ಆಪೋಸಿಟ್ ಸೈಡಲ್ಲೂ ಕೂಡ ಮಾಡಬೇಕು. ಎಕ್ಸೇಲ್. ಅದರ್ ಸೈಡ್. Hold the post. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Inhale, exhale. Inhale, exhale. Release, relax. Relax. ಕೊನೆಯ ಆಸನ ಶವಾಸನ. ಶವಾಸನ ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಬೆನ್ನ ಮೇಲೆ ಮಲ್ಕೊಬೇಕು, ಕೈ ಕಾಲುಗಳು ಸಡಿಲು ಮಾಡಿಸಿ ಲೂಸ್ ಮಾಡಿ ಕಣ್ಣು ಮುಚ್ಚಿ ನಿಧಾನವಾಗಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ಯುವರ್ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಎಲ್ಲರಿಗೂ ಇಷ್ಟ ಆಗುವ ಏಕೈಕ ಆಸನ ಅಂತಂದರೆ ಅದು ಶವಾಸನ. ಎರಡು ಕಾಲ ಸ್ಟ್ರೈಟ್ ಮಾಡಿ, ರಿಲ್ಯಾಕ್ಸ್. ನಿಮ್ಮ ಹ್ಯಾಂಡ್ಸ್ ನೆಕ್ಸ್ಟ್ ಟು ದ ಬಾಡಿ ಇರಲಿ. ಸೊ ಮತ್ತೆ ನಿಮ್ಮ palms facing the spread your legs, body na loose agri, hands next to the body, palm facing the roof. Just eyes closed, ಮಾಡಿ. Keep smiling. Relax. Relax. Slowly take your concentration on your abdominal movements. ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಹೊಟ್ಟೆ ಮೇಲೆ ತೆಗೆದುಕೊಂಡು ಹೋಗಿ. ನೀವು ಇನ್ಹೇಲ್ ಮಾಡಿದರೆ ಹೊಟ್ಟೆ ಉಟ್ಕೊಳ್ತು, ಎಕ್ಸೇಲ್ ಮಾಡಿದರೆ ಹೊಟ್ಟೆ ಒಳಗಡೆ ಹೋಗುತ್ತೆ. ಸೇಮ್ ನಮ್ಮ ಅಬ್ಡಮಲ್ಸು ಬಲೂನ್ ಥರ. ಸೊ ಹೇರ್ನ ನಾವು ಫಿಲ್ ಮಾಡಿದ್ರೆ ಹೇಗೆ ದಪ್ಪ ಆಗುತ್ತೆ ಆ ಥರ ದಪ್ಪ ಆಗುತ್ತೆ. ಹೇರ್ನ ನಾವು ತೆಗೆದ್ರೆ ಯಾವ ಥರ ಒಳಗಡೆ ಹೋಗುತ್ತೆ ಆ ಥರ ಅಬ್ಡಮಲ್ಸ್ ಮೂಮೆಂಟ್ಸ್ನ ಜಸ್ಟ್ ಅಬ್ಸರ್ವ್ ಮಾಡಿ. Relax your mind, relax your body, observe the practice, relax. Relax your legs. Relax your legs. Relax your thighs. Relax your knees. Relax your abdominals. Relax your lower back. Relax your chest. Relax your hands. Relax your shoulder. Relax your neck. Relax your face. Relax your head. So complete body relax ಆಗಿದೆ from ಕಾಲಿಂದ ತಲೆವರೆಗೂ, toes to head. Feel the relaxation.
So body becoming and energetic. You can see and observe the movements. Your all the parts of your bodies. Enjoy the meditation. Slowly shake your both leg, hands. ಎರಡು ಕಾಲನ್ನ ಸ್ಲೋ ಆಗಿ ಹತ್ರ ತಗೊಂಡ್ಬನ್ನಿ. ನಿಮ್ಮ ರೈಟ್ ಹ್ಯಾಂಡ್ಸ್ನ above the head ಇಡಿ. ನಾವು ಸ್ಲೋಲಿ ಲೆಫ್ಟ್ ಲೆಗ್ನ ಫೋಲ್ಡ್ ಮಾಡ್ತಾ ರೈಟ್ಗೆ ಟರ್ನ್ ಮಾಡಿ. ಸೊ ರೈಟ್ ಲೆಗ್ ಮೇಲೆ ಲೆಫ್ಟ್ ಲೆಗ್ನ ಇಡಿ, ಸ್ಟ್ರೆಚ್ ಮಾಡಿ. ಸೊ ಎಂಟೈರ್ ಬಾಡಿ ವೇಟ್ ಆನ್ ರೈಟ್ ಸೈಡ್. ಅಬ್ಸರ್ವ್ ದ ವೇಟ್ಸ್. Now slowly come to the positions, sitting positions, any meditation postures. ನೋಡಿದ್ರೆ ಗೆಳೆಯರೆ, ಸೊ ಈ ಎಲ್ಲ ಆಸನಗಳ ಜೊತೆ ನೀವು ಫುಡ್ ಮೇಲೂ ಕಂಟ್ರೋಲ್ ಇದ್ದು ಜಾಸ್ತಿ ನಿದ್ದೆ ಮಾಡಬೇಕಾಗುತ್ತೆ, ಹಾಗೆ ಅತಿ ಹೆಚ್ಚು ನೀರನ್ನ ಕುಡಿಬೇಕಾಗುತ್ತೆ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಮಧುಮೇಹನ ಕೂಡ ಕಂಟ್ರೋಲ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಮತ್ತೆ ಸಿಗೋಣ ನೆಕ್ಸ್ಟ್ ಡೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ ನಾಳೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Release your hands. ಎರಡು hands back side ತಗೊಳ್ಳಿ. Inhale ಮಾಡ್ತಾ go back and expand ಮಾಡಿ ನಿಮ್ಮ ಚೆಸ್ಟ್. Exhale ಮಾಡ್ತಾ ಮುಂದೆ ಬೆಂಡ್ ಹಾಕಿ, bend bend bend. Try to touch forehead to the ground to Sadhguru. Parents. Inhale ಮಾಡ್ತಾ slowly come up. Exhale ಮಾಡ್ತಾ release your hands and just rub your hands to generate the heat. ಜಾಸ್ತಿ ರಬ್ ಮಾಡಿ, ಬಿಸಿ ಆಗಬೇಕು ಕೈ. Massage your face, eyes, ears, neck, chest, abdominals, thighs, knees, legs. Yes. So blink your eyes and slowly open your eyes. Dhanyavad.